ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್, ನೀವು ಸಮಯ ಇದ್ದರೆ ನಿಮಗೆ, ಇಲ್ಲ ನಿಮಗೆ ತಾಳ್ಮೆ ಇದ್ದರೆ ಪೂರ್ತಿ ಕೇಳಿದ್ರೆ ಅರ್ಥವಾಗುತ್ತೆ, ಯಾವುದೇ ಆಗಲಿ. ಅರ್ಥ ಆಯ್ತಾ ಫ್ರೆಂಡ್ಸ್? ನಿಮ್ಮ ಸಂಗಾತಿಗೆ ನಿಮ್ಮ ಸಾಮಾಜಿಕ ಜಾಲತಾಣಗಳ ಖಾತೆಗಳ ಪಾಸ್ವರ್ಡ್ ನೀಡಬೇಕೆ? ಮತ್ತೊಂದು ಸಾರಿ ಹೇಳ್ತೀನಿ, ನೆನಪಿನಲ್ಲಿ ಇಟ್ಕೊಳ್ಳಿ. ನಿಮ್ಮ ಸಂಗಾತಿಗೆ ನಿಮ್ಮ ಸಾಮಾಜಿಕ ಜಾಲತಾಣಗಳ ಖಾತೆಗಳ ಪಾಸ್ವರ್ಡ್ ನೀಡಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಇಂದು ಪ್ರತಿ ವ್ಯಕ್ತಿಯ ಆಯ್ಕೆ ಅನುಗುಣವಾದ ಆಗದ ಮಾಹಿತಿ ಇರುವ ಕಾರಣ ಕೆಲವು ವಿಷಯಗಳಲ್ಲಿ ನಾವು ಹೆಚ್ಚಾಗಿಯೇ ಭಾಗಿಯಾಗಿರುತ್ತೇವೆ. ಆದರೆ ನಾವು ಎಲ್ಲೆಲ್ಲಿ ಭಾಗಿಯಾಗಿದ್ದೇವೆ ಎಂಬುದನ್ನು ನಮ್ಮ ಸಂಗಾತಿಗೆ ಪ್ರಚುರಗೊಳಿಸಲು ಅವರಿಗೆ ಈ ಜಾಲತಾಣಗಳ ಪ್ರವೇಶಕ್ಕೆ ಅನುಮತಿ ನೀಡಬೇಕೇ? ಇದರ ಬಗ್ಗೆ ಸ್ಟೋರಿ ಕೇಳೋಣ. ನಾವು ಭೇಟಿಯಾಗುವ ವ್ಯಕ್ತಿಗಳಲ್ಲಿ ಹಲವಾರು ನಮ್ಮನ್ನು ಬಲವಾಗಿಯೇ ಆಕರ್ಷಿಸಿದರೂ ಕೊನೆಗೊಬ್ಬರಲ್ಲಿ ಮಾತ್ರವೇ ನಾವು ಅನುರಕ್ತನಾಗಿ ಜೀವನ ಸಂಗಾತಿಯಾಗಿ ಸ್ವೀಕರಿಸಬಹುದು. ಓರ್ವ ವ್ಯಕ್ತಿಯೊಂದಿಗೆ ಗಾಢವಾಗಿ ಅನುರಕ್ತರಾಗುವುದು ಎಂದರೆ ಇವರೊಂದಿಗೆ ಪ್ರತಿಯೊಂದನ್ನು ಹಂಚಿಕೊಳ್ಳುವುದು ಎಂದು ಅರ್ಥೈಸಿಕೊಳ್ಳಬಹುದು. ಈ ಮೂಲಕ ಪರಸ್ಪರರಲ್ಲಿ ಇರಿಸುವ ವಿಶ್ವಾಸವೇ ಅನ್ಯೋನ್ಯತೆಯ ತಳಹದಿಯಾಗಿದೆ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಎಲ್ಲೆಲ್ಲಿ ಭಾಗಿಯಾಗಿದ್ದೇವೆ, ಯಾವುದು ನಮಗೆ ಇಷ್ಟ, ಯಾವುದು ಇಷ್ಟವಿಲ್ಲ ಎಂಬುದಲ್ಲ ನಮ್ಮ ಅತ್ಯಂತ ಖಾಸಗಿಯಾದ ವಿಷಯವಾಗಿದೆ. ಖಾಸಗಿ ಜೀವನವನ್ನು ತೆರೆದಿಟ್ಟಂತೆ ಕೆಲವು ವಿಷಯಗಳಲ್ಲಿ ನಾವು ನಮ್ಮ ಜೀವನ ಸಂಗಾತಿಯು ಬರಬಾರದೆಂದು ಇಚ್ಛಿಸುತ್ತೇವೆ. ಉದಾಹರಣೆಗೆ, ಪುರುಷರಿಗೆ ಕ್ರಿಕೆಟ್ ಮತ್ತು ಮಹಿಳೆಯರಿಗೆ ಧಾರಾವಾಹಿಗಳು. ಈ ಗೌಪ್ಯವೇ ಇದ್ದಂತೆ ವಿಷಯಗಳಿಗೆ ಮೀಸಲಾರದೆ ಪರವಾಗಿಲ್ಲ. ಅಲ್ಲದೆ ಹೆಚ್ಚಿನವರು ತಮ್ಮ ಸಂಗಾತಿಯ ಈ ವಿಷಯದ ಬಗ್ಗೆ ಅರಿವಿದ್ದು ತಲೆಕೆಡಿಸಲು ಹೋಗಲು ಬಾರದು. ಆದರೆ ತಾನು ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲೆಲ್ಲಿ ಭಾಗಿಯಾಗಿದ್ದೇನೆ ಎಂದು ತನ್ನ ಸಂಗಾತಿಗೆ ತಿಳಿಸದೇ ಇರುವುದು ಅಥವಾ ತಿಳಿದುಕೊಳ್ಳುವುದು ಸಮ್ಮತಿಸದೇ ಇರುವುದು ವಿಶ್ವಾಸಾರ್ಹತೆಯನ್ನು ಪ್ರವೇಶಿಸುವ ವಿಷಯವಾಗಿದೆ. ಸಾಮಾನ್ಯವಾಗಿ ಚಲನಚಿತ್ರ ಧಾರಾವಾಹಿಗಳೇ ಇರುವ ನೆಟ್ಫ್ಲಿಕ್ಸ್ನಲ್ಲಿ ಪಾಸ್ವರ್ಡ್ ನೀಡಲು ಹಿಂದೆ ಮುಂದೆ ನೋಡದೇ ಇರುವ ವ್ಯಕ್ತಿ ತನ್ನ ಸಂಗಾತಿಗೆ ಸಾಮಾಜಿಕ ಜಾಲತಾಣಗಳ ಪಾಸ್ವರ್ಡ್ ಕೇಳಿದಾಗ ಮಾತ್ರ ಹಿಂದೆಟ್ಟು ಹಾಕಿದರೆ ಇದು ವ್ಯಕ್ತಿಯ ಖಾಸಗಿತನವನ್ನೇ ಕೇದಕ್ಕಿದ್ದಂತಾಗುತ್ತದೆ. ಈ ಪಾಸ್ವರ್ಡ್ ಕೊಡುವುದು ಎಂದರೆ ತನ್ನ ಖಾಸಗಿ ಜೀವನವನ್ನು ತೆರೆದಿಟ್ಟು ಬೆತ್ತಲದಂತೆ. ಆದರೆ ಮುಖ್ಯ ಪ್ರಶ್ನೆ ಎಂದರೆ, ಹೀಗೆ ಗುಪ್ತಪದ ಕೇಳುವುದು ನಿಜಕ್ಕೂ ನಿಮ್ಮ ದಾಂಪತ್ಯಕ್ಕೆ ಆರೋಗ್ಯಕರವೇ? ನಿಜಕ್ಕೂ ನಿಮ್ಮ ಸಂಗಾತಿಗೆ ನಿಮ್ಮ ಸಾಮಾಜಿಕ ಜಾಲತಾಣಗಳ ಖಾತೆಗಳಿಗೆ ಪ್ರವೇಶಿಸಲು ನಿಜಕ್ಕೂ ಅನುಮತಿ ನೀಡಬೇಕು. ವಿಶ್ವಾಸವೇ ಅನ್ಯೋನ್ಯತೆಯ ತಳಹದಿ. ದಾಂಪತ್ಯದಲ್ಲಿ ಪರಸ್ಪರರಲ್ಲಿ ಯಾವುದೇ ಗುಟ್ಟು ಇರಬಾರದು. ಆದರೆ ಇದು ಸಾರ್ವಕಾಲಿಕ ಸತ್ಯವಲ್ಲ. ಎಷ್ಟೋ ವಿಷಯಗಳಿಗೆ ಗುಟ್ಟಾಗಿಯೇ ಇರಿಸಿದಷ್ಟು ಒಳ್ಳೆಯದು. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಎಂದು ಕನ್ನಡದ ಗಾದೆಯೇ ಇದೆ. ಮದುವೆಗೂ ಮುನ್ನ ಹೀಗೆ ಹೇಳಿದ್ದ 1000 ಸುಳ್ಳುಗಳಲ್ಲಿ ಒಂದಾದರೂ ಮದುವೆಯ ಬಳಿಕ ಬಹಿರಂಗಗೊಂಡರೆ ಇದು ದಾಂಪತ್ಯದಲ್ಲಿ ಹುಳಿ ಹಿಂಡಬಹುದು. ಸಾಮಾಜಿಕ ಜಾಲತಾಣಗಳಲ್ಲಿ ಸಂಗಾತಿಯ ಖಾತೆಯ ಪಾಸ್ವರ್ಡ್ ಪಡೆಯುವುದು ಹಲವಾರು ಕ್ಲಿಷ್ಟತೆಗಳು ಹೊಂದಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸೂಕ್ಷ್ಮ ಮಾಹಿತಿಗಳನ್ನು ಹೊಂದಿರುತ್ತಾರೆ ಹಾಗೂ ಈ ಮಾಹಿತಿಗಳನ್ನು ನೀವು ವಿಶ್ವಾಸಾರ್ಹರಲ್ಲದ ವ್ಯಕ್ತಿಗಳಲ್ಲಿ ಖಂಡಿತ ಹಂಚಿಕೊಳ್ಳಲು ಬಯಸಲಾರಿರಿ. ಅಥವಾ ನಿಮ್ಮ ಸಂಗಾತಿಯನ್ನು ಈಗಷ್ಟೇ ಅರಿಯಲು ಪ್ರಾರಂಭಿಸಿದ್ದು ಅವರ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ಅರಿತಲಾರಿರಿ. ಈ ಸಮಯದಲ್ಲಿ ಪಾಸ್ವರ್ಡ್ ನೀಡಿದರೆ ನಿಮ್ಮ ಖಾತೆ ಹಾಗೂ ಆ ಮೂಲಕ ನಿಮ್ಮ ಸಂಪರ್ಕಗಳನ್ನು ಮೊದಲಾದ ಮಾಹಿತಿಗಳನ್ನು ಅರಿತು ಇವು ಸಂಬಂಧವು ಹಳಸಲು ಕಾರಣವಾಗಬಹುದು. ಅಷ್ಟೇ ಅಲ್ಲ, ನಿಮ್ಮ ಗುರುತನ್ನು ಕದ್ದು ನಿಮ್ಮ ಹೆಸರಿನಲ್ಲಿ ಏನು ಬೇಕಾದರೂ ಮಾಡಬಹುದು ಅಥವಾ ಸೇಡು ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ಸುಳ್ಳು ಮಾಹಿತಿಗಳನ್ನು ಹರಡಬಹುದು. ನಿಮ್ಮ ಸಂಗಾತಿಯ ಸಾಕಷ್ಟು ವಿಶ್ವಾಸಾರ್ಹರು ಎಂದು ಖಚಿತವಾದ ಬಳಿಕವೇ ನೀವು ಪಾಸ್ವರ್ಡ್ ನೀಡಬಹುದು. ವಾಸ್ತವ ಏನೆಂದರೆ, ನಿಮ್ಮ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಬರಬೇಕಾದರೆ ಪರಸ್ಪರರಲ್ಲಿ ವಿಶ್ವಾಸ ಇರಬೇಕು ಹಾಗೂ
ಈ ವಿಶ್ವಾಸವನ್ನು ಸಾಬೀತುಪಡಿಸಬೇಕಾದ ಅಗತ್ಯವಿಲ್ಲ. ಹಾಗಾಗಿ ನೀವು ಸಂಗಾತಿಯ ಗುಪ್ತಪದವನ್ನು ಕೇಳಬೇಕಾದ ಪ್ರಮೇಯವೇ ಇರುವುದಿಲ್ಲ. ಹೀಗೆ ಕೇಳಬೇಕಾದ ಬಂದಿದೆ ಎಂದರೆ ಅದು ನಿಮ್ಮ ವಿಶ್ವಾಸವನ್ನೇ ಪ್ರಶ್ನಿಸುವಂತಿದೆ. ಪರಸ್ಪರ ಪಾಸ್ವರ್ಡ್ಗಳನ್ನು ಹೊಂದಿದ್ದರೂ ಕೇವಲ ಅಗತ್ಯ ವಿಷಯಗಳನ್ನಷ್ಟೇ ಪಡೆದು ಉಳಿದುದನ್ನು ನೋಡದೆ ಬಿಡುವುದು ಸಂಗಾತಿಯಲ್ಲಿ ವಿಶ್ವಾಸವನ್ನು ಪ್ರಕಟಿಸುವ ವಿಧಾನವೂ ಆಗಿದೆ. ಈ ಮೂಲಕ ತನ್ನ ಅನುಪಸ್ಥಿತಿಯಲ್ಲಿ ಯಾವುದೋ ಅಮೂಲ್ಯ ಮಾಹಿತಿಯ ಅಗತ್ಯವಿದ್ದಾಗ ಸಂಗಾತಿ ಇದನ್ನು ಸುಲಭವಾಗಿ ನೀಡಬಲ್ಲರು ಎಂಬ ಭಾವನೆ ನಿರಳಾಗಿರುತ್ತದೆ. ಇಂದು ನಮ್ಮ ಜೀವನವೇ ಆನ್ಲೈನ್ ಆಗಿರುವಾಗ ಯಾವುದೋ ಮಾಹಿತಿ ಅಗತ್ಯ ಯಾವುದೋ ಸಮಯದಲ್ಲಿ ಉತ್ಪಾದನೆ ಎದುರಾಗಬಹುದು. ಇಲ್ಲಿಯೂ ಅಷ್ಟೇ ಸಂಗಾತಿಗಳು ಪರಸ್ಪರರಲ್ಲಿ ಇರಿಸುವ ವಿಶ್ವಾಸವೇ ನಂಬಿಕೆಯನ್ನು ಕಟ್ಟಿಕೊಳ್ಳಿಸುತ್ತದೆ. ಫ್ರೆಂಡ್ಸ್, ಅರ್ಥ ಆಯ್ತಾ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.